ನಾನು ಹೇಳ್ತಾ ಇರೋದು ಸಮಸ್ಯೆಗಳ ಬಗ್ಗೆ ಯೋಚನೆ ಬಿಡು ಅಂತ ಅಲ್ಲ, ನೀನು ಗಂಡನ್ನೇ ಬಿಡು ಅಂತ. ಏನು ಹೇಳ್ತಾ ಇದೆಯಾ ಕಾವ್ಯ? ನನ್ನ ಗಂಡನ ಬಿಟ್ಬಿಡೋದಾ? ಹೌದು. ಅವ್ರನ್ನ ಕಟ್ಕೊಂಡು ಈ ರೀತಿ ಪ್ರತಿದಿನ ನರಕ ಅನುಭವಿಸೋದಕ್ಕಿಂತ ಅವ್ರನ್ನ ಬಿಟ್ಟು ನೀನು ಸ್ವತಂತ್ರವಾಗಿ ಬಾಳೋದೇ ಒಳ್ಳೇದು. ಅಕ್ಕ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಕನ್ಸು ಕಾಣ್ಬೇಡ ಕಾವ್ಯ. ನೀನು ಒಂದೇ ಒಂದ್ಸತಿ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನಾನೇನಾದರೂ ನಿನ್ನ ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಬರ್ತಿದ್ದೆ. ಯಾಕಕ್ಕ ಇನ್ನೂ ಯೋಚನೆ ಮಾಡ್ತಿದ್ಯಾ? ನಿನ್ನನ್ನ ಗಂಡ ಬಿಟ್ಟೋಳು ಅಂತ ಊರ್ನೂರೆಲ್ಲ ಆಡ್ಕೋತಾರೆ ಅನ್ನೋ ಭಯನಾ? ಅಥವಾ ಸ್ವತಂತ್ರವಾಗಿ ಬದುಕೋ ಧೈರ್ಯ ನಿನಗಿಲ್ವಾ? ನೀನು ಒಂದೇ ಒಂದ್ಸರಿ ನನಗೇನೇ ಕಷ್ಟ ಬಂದರೂ ನಾನು ಸಹಿಸಬಲ್ಲೆ ಅನ್ನೋ ನಿರ್ಧಾರಕ್ಕೆ ನೀನು ಬಂದರೆ ಆಮೇಲೆ ಬೇಕಾದ ಮಾರ್ಗ ಅನುಸರಿಸ್ಬೋದು. ಬೇಕಾದ ಮಾರ್ಗ ಅಂದರೆ? ಒಂದು ಸಣ್ಣ ವಿಚಾರ ಹೇಳಕ್ಕ. ನೀನು ಹೇಗೆ ಅವರಿಂದ ದೂರ ಆದರೆ ತೊಂದರೆ ಅನುಭವಿಸ್ತೀನಿ ಅಂತ ಭಯ ಪಡ್ತಿದ್ಯೋ, ಅದೇ ಭಯ ಅವ್ರಿಗೂ ಇರುತ್ತೆ. ನೀನು ಆ ಭಯನ ತೋರಿಸ್ಕೊತಾ ಇದ್ಯಾ, ಅವ್ರು ತೋರಿಸ್ಕೊತಾ ಇಲ್ಲ ಅಷ್ಟೇ. ಒಂದು, ನೀನು ಅವನನ್ನ ಎದುರಿಸ್ತೀನಿ ಅನ್ನೋ ಧೈರ್ಯ ತನ್ಕೋ, ಇಲ್ಲ ಅವ್ರನ್ನ ಬಿಟ್ಬಾ. ಆ ಮನುಷ್ಯನ ಎದುರಿಸ್ತೀನಿ ಅನ್ನೋ ಧೈರ್ಯ ತಗೊಂಡ್ರೆ ನೀನ್ ಈ ಪುಕ್ಲತನನ ಮೊದಲು ಬಿಡು. ಆ ಮನೆಯಲ್ಲಿ ನಿನ್ನ ಸ್ಥಾನ ಎಂತದ್ದು ಅಂತ ಅವ್ರಿಗೆ ತೋರ್ಸು. ನಾವೆಲ್ಲ ನಿನ್ ಜೊತೆಲಿ ಇದೀವಿ ಅಂತ ಅವ್ರಿಗೆ ಹೇಳು. ಸಮಯ ಬಂದ್ರೆ ನಾನೇ ನಿನ್ನ ಬಿಟ್ಟು ಹೋಗ್ಬಲ್ಲೆ ಅಂತ ಅವ್ರಿಗೆ ತಿಳಿಸು. ಆಗ ನೋಡು ಅವರೆಲ್ಲ ಎಷ್ಟು ಚೆನ್ನಾಗಿ ಬದಲಾಗ್ತಾರೆ ಅಂತ. ಒಂದ್ ವೇಳೆ ನೀನು ಅವ್ರಿಗೆ 2 ಲಕ್ಷ ತಗೊಂಡೋಗಿ ಕೊಟ್ಟೆ ಅಂತಾನೆ ಅನ್ಕೋ, ಅವ್ರಷ್ಟಕ್ಕೆ ಸುಮ್ಮನಾಗಿ ನಿನ್ನ ಚೆನ್ನಾಗಿ ನೋಡ್ಕೋತಾರ? ನೀನ್ ಆ ಮನೆಯಲ್ಲಿ ಸುಖವಾಗಿ ಬದುಕ್ಬಲ್ಲೆ ಅಂತ ನಿನ್ಗನ್ಸುತ್ತಾ? ಇವತ್ತು ನೀನು ಒಂದು ಒಳ್ಳೆ ನಿರ್ಧಾರ ತಗೊಂಡೇ ಮನೆಗೆ ಬರಬೇಕು. ಎಂಥ ಸಮಯದಲ್ಲಾದ್ರೂ ನಾವು ನಿನ್ ಜೊತೆ ಇದೀವಿ ಅಂತ ನಿನಗೆ ನೆನಪಿರ್ಲಿ. ಬರ್ತೀನಿ. ಯಾರು ಏನೇ ಜರಿಯಲಿ, ಯಾವ ಹೆಸರೇ ಕರೆಯಲಿ, ಯಾರು ಏನೇ ಜರಿಯಲಿ, ಯಾವ ಹೆಸರೇ ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ, ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ. ಆಡಲೆಂದೇ ಕೆಲವರು, ಕಾಡಲೆಂದೇ ಕೆಲವರು, ತಾಳಿರುವರು ಬಾಳನು ನೋಯಲೆಂದೇ ಕೆಲವರು. ಕಿಡಿಮಾತನು ಕಾರಿ ಹಿಡಿಧೂಳನು ತೂರಿ, ಕದಬಡಿದರು ಕಂಗೆಡದಿರು ಜೀವದ ಧೃತಿ ತೀರಿ. ಏನು ಮನೆಯಲ್ಲ ಬಡವಣ? ಮನೆಯಲ್ಲಿ ಯಾರಿಲ್ಲ. ನನ್ನ ಹೆಂಡತಿ ಮನೆಯಲ್ಲಿ ತೀರ್ಥ ಕಾರ್ಯ ಇದೆ, ಎಲ್ಲ ಅಲ್ಲಿ ಹೋಗಿದ್ದಾರೆ. ನೀವು ಹೋಗ್ಲಿಲ್ವಾ? ಜನಸೇವೆ, ಜನಾರ್ದನ ಸೇವೆ, ಜನರೇ ಗೊತ್ತಿರೋದು ಬೋಂಕು ಮಾತ್ರ ಅಲ್ಲ, ನಿಮ್ಮ ಚಡ್ಡಿಯಲ್ಲಿ ಆಡಿ ಅಂತ ಗೊತ್ತಿರುವ ಕರ್ಣಕರ್ ಶೆಟ್ಟಿ. ಇಲ್ಲಿ ಇರ್ಲಿ, ಏನೋ ವಿಶೇಷವಾದ ಸುದ್ದಿ ತಂದಿದ್ದೀರಿ. ಈ ಸಲದ ಸುದ್ದಿಯಲ್ಲಿ ಸಾರಸ್ಯ ಇರುವುದು ಬೇರೆ ಎಲ್ಲಿಯೂ ಇಲ್ಲ. ಕಾರಣ? ನಿಮ್ಮ ಚಂದ್ರಕುಮಾರ ಕಳ್ಳನಾಗಿ ಹೋಗಿ ಸೋಮಶೇಖರನ ಮನೆಯಲ್ಲಿ ಡೀಲ್ ಮಾಡಿ ಬಂದಿದ್ದಾನೆ ಮಾರಾಯರೆ. ಅಂದ್ರೆ ದುಡ್ಡಿನ ವಿಚಾರ ರಾಜ ಪಂಚಾಯತ್ಗೆ ಇತ್ಯರ್ಥ ಆಗಿಬಿಟ್ಟು. ಏನ್ ಹೇಳ್ತಾ ಇದ್ದೀರಿ ನೀವು ಕರ್ಣಾಕರ್ ಶೆಟ್ರೆ? ಹೌದು ನಾರಾಯಣ ಸ್ವಾಮಿ, ಈ ವಿಚಾರ ಚಂದ್ರನ ಹಿಂದಿನ ಶೈಲಿ ಬಿಟ್ಟು ಹುಟ್ಟಿನಲ್ಲಿ ಡೀಲ್ ಮಾಡಿದ್ದಾನೆ. ಇಂಥ ವಿಚಾರದಲ್ಲೂ ಹುಷಾರಿದ್ದಾನೆ ನೋಡಿ. ಅಂದ್ರೆ ಅವನು ನನ್ನ ಗುರುಗಳನ್ನ ಪಳಸಕ್ಕೆ ಹೊರಟಿದ್ದಾನಾ? ಪಳಗಿಸುವುದೆಂತ, ಸೋಮಶೇಖರಯ್ಯ ಮೆತ್ತಗಾಗಿ ನೀರಿನಲ್ಲಿ ಅದ್ದಿಟ್ಟ ಸ್ಪಂಜಿನಾಗಿ ಆಗಿದ್ದಾನೆ. ಇದರಲ್ಲಿ ಸೋಮಶೇಖರನ ಇಮ್ಮಂಡೆ ಹಾವಿನ ಬುದ್ಧಿ ಇರ್ಬೋದಾ ಹೇಗೆ? ಯಾವ ಹೊತ್ತದಲ್ಲಿ ಯಾವ ಹಾವು ಇರ್ತದ ಹೇಗೆ ಯಾರಿಗೆ ಗೊತ್ತು? ಹಾಗಂತ ಪಕ್ಕ
ಕಡೆ ನಿಮ್ಗೆ ಯಾಕೆ ಸಂಶಯ? ನೀವೇ ಹೋಗಿ ಸೋಮಶೇಖರನ್ನು ಕೇಳಿಬಿಡಿ. ಕೂಲಂಕುಷವಾದ ದೂರದೃಷ್ಟಿ ಇರಬೇಕಾಗತ್ತೆ ಈ ನಮ್ಮ ಉದ್ಯೋಗದಲ್ಲಿ. ಮಚ್ಚು, ಬ್ಲೇಡು, ಲಾಂಗು ಇದ್ಯಾವುದರಿಂದ ಉಪಯೋಗ ಇಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ. ನೋಡಿ, ಆ ಸೋಮಶೇಖರಯ್ಯ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ. ಹೇಗೆ ಅವನಿಗೆ ತಿರುಮಂತ್ರ ಇಡ್ತೀನಿ ಅಂತ ನೋಡ್ತಾ ಇರಿ. ಹಾಗಾದ್ರೆ ಗುರುವಿಗೆ ತಿರುಮಂತ್ರವಾ? ಯಾರ್ರೀ ರಾಜಕೀಯದಲ್ಲಿ ಗುರು? ಯಾರ್ರೀ? ಇದು ಹಾವು ಏಣಿ ಆಟ. ಸಿಂಹಾಸನ ಸಿಕ್ತು ಅನ್ನೋ ಅಷ್ಟೊತ್ತಿಗೆ ಹಾವಿನ ಬಾಯಿಗೆ ಬಿದ್ದಿರ್ತೀವಿ. ಅಂಥದ್ರಲ್ಲಿ ಶಕುನಿಗಳ ಸರ್ವಶ್ರೇಷ್ಠನಾದ ಸೋಮಶೇಖರಯ್ಯನ ಪಳಸೋದಕ್ಕೆ ಅಷ್ಟಾವಧಾನದ ತಲೆ ಬೇಕ್ರಿ ಶೂನ್ಯಾವಧಾನಿಗಳೇ. ಹಾಗಾದ್ರೆ ಮುಂದೆ ಈಗ ಕಾದು ನೋಡುವ ತಂತ್ರ ಅಷ್ಟೇ. ಇದೆಂತ ಕತ್ತಿ? ನಾನು ಬಾಂಬೆಯಲ್ಲಿ ನೋಡಿದ್ದು ಬರೀ ಲಾಂಗ್ ಮಚ್ಚು ಮಾತ್ರ. ನನ್ನ ಶತ್ರುಗಳು ಹೆಚ್ಚಾಗ್ತಾ ಇದ್ದಾರೆ ಎನ್ನುವುದಕ್ಕೆ ಇದು ಸಂಕೇತ. ರಣರಂಗದಲ್ಲಿ ನಾನೇ ಸಾರಥ್ಯ ವಹಿಸ್ತೀನಿ. ಅಮ್ಮ, ಬೇಗ ಹುಳಿ ತಗೊಂಡ್ ಬಾರೆ. ಎಷ್ಟೊತ್ತೆ ಕಾಯೋದು? ಬರ್ತೀನಿರೇ. ಏನಂತ ಅರ್ಜೆಂಟ್ ನಿನ್ಗೆ? ನನ್ ಮೊದ್ಲು ಅಯ್ಯಯ್ಯಪ್ಪ, ತಗೋ. ಇನ್ನೂ ಒಂದಷ್ಟು ಸಾಕಮ್ಮ. ಅಪ್ಪ, ಇವತ್ತು ದಿವ್ಯಕ್ಕನ್ನ ಗಮನಿಸಿದ್ಯಾ? ಯಾಕೋ ಪುಟ್ಟಿ, ಏನಾಗಿದೆ ದಿವ್ಯಂಗೆ? ಏನು ಇಲ್ಲಪ್ಪ, ಮೊದಲನೇ ಸಲ ಇವಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೊಂದು ರೆಡಿ ಆಗಿರ್ಲಿಲ್ಲ. ತಲಹಟೆ, ತಟ್ಟೆ ಮುಂದೆ ಕುತ್ಕೊಂಡು ಎಷ್ಟು ಮಾತಾಡ್ತೀಯ? ಬಾಯ್ ಬಿಟ್ಕೊಂಡು ಊಟ ಮಾಡಿ. ಮಾತಾಡ್ಲಿ ಬಿಡಮ್ಮ, ಇನ್ನು ಎಷ್ಟು ದಿವಸ? ಅವ್ರಿಗೂ ಒಂದ್ ಮದ್ವೆ ಆಗ್ಲಿ, ಗೊತ್ತಾಗತ್ತೆ. ನಾನು ಮದ್ವೆ ಆದ್ರೆ ಈ ಮನೆ ಬಿಟ್ಟು ಹೋಗೋದಿಲ್ಲ. ಬೇಕಿದ್ರೆ ಅವನೇ ಇಲ್ಲಿಗೆ ಬರ್ಲಿ. ಯಾರೇ? ನಿನ್ ಗಂಡನ? ಆ ಪ್ರಾಣಿನೇ. ತಲಹಟೆ, ನಿನ್ ಮಾತು ಜಾಸ್ತಿ ಆಯ್ತು. ನೀವದ್ರೊಳಗೆ ಹೇಳ್ರಿ. ಮಾತಾಡ್ಲಿ ಬಿಡು ಜಾನಕಿ. ಹೌದು, ಸುಮ್ನೆ ಇರಮ್ಮ. ಅವಳಿಗೊಂದ್ಸತಿ ಅನುಭವ ಆದ್ರೆ ಗೊತ್ತಾಗತ್ತೆ ಅಲ್ವಾ ಅಪ್ಪ? ಹೌದು ಕಣಪುಟಿ, ಅನುಭವದ ಅಗ್ನಿ ಪರೀಕ್ಷೆಯಲ್ಲಿ ಬೇಯ್ದ ಯಾವುದೂ ಸತ್ಯ ಅಲ್ಲ. ಅನಿಸಿಕೆ ಅನ್ನೋದು ಉರಿಯೋ ಬೆಂಕಿ ಆದ್ರೆ ಅನುಭವ ಅನ್ನೋದು ಮುರಿದು ಕೆಂಪಾದ ನಿಗಿನಿಗೆ ಕೆಂಡ. ಅದೇ ಯಾವತ್ತೂ ಸತ್ಯ ಕಣ. ಅಪ್ಪ, ಎಂತ ದೊಡ್ಡ ಮಾತು ಹೇಳ್ಬಿಟ್ರಿ. ನನಗ್ ಜ್ಞಾನೋದಯ ಆಗೋಯ್ತು. ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ಸಾಕು ಸಾಕು ಸಾಕು. ಜಾನಕಿ, ನೀನು ನಮ್ ಜೊತೆ ಊಟ ಕೂತ್ಕೊಂಡ್ಬಿಡಂಗತ್ತು. ಹೌದು ತಾಯಿ, ನಿನ್ನ ಕರೀಲಿಲ್ಲ ಅಂತ ಆಮೇಲೆ ರಂಪರಾಮಾಯಣ ಮಾಡ್ಬಿಡ್ತೀಯ ಅಷ್ಟೇ. ಆಮೇಲೆ ನಿಮ್ಮಮ್ಮನ್ ನಾನ್ ಸಮಾಧಾನ ಮಾಡ್ಬೇಕಾದ್ರೆ ಎಷ್ಟು ಕಟ್ ಕೊಡ್ಬೇಕೋ ಏನೋ. ಆದ್ರೆ ಒಂದ್ ಕೆಲ್ಸ, ನಮಗೆಲ್ಲ ಎಷ್ಟು ಬೇಕೋ ಅಷ್ಟು ಬಡಿಸ್ಬಿಟ್ಟು ಆಮೇಲೆ ನೀನ್ ಎಲೆ ಹಾಕೋ. ಯಾಕೆ? ಯಾಕಂದ್ರೆ ನೀನೇನಾದ್ರೂ ಊಟಕ್ಕೆ ಕುತ್ಕೊಂಡ್ರೆ ಆಮೇಲೆ ನಮ್ಗುಳಿಯಲ್ಲ ಅಷ್ಟೇ. ತಲಹಟೆ ಮಾಡ್ತೀಯ ಅಂದ್ರೆ ನೋಡಿ ಅವಳನ್ನ. ನಾನು ಹೋಗ್ಬಿಟ್ಟು ಬರ್ತೀನಿ. ದೀರ್ಘ ಸುಮಂಗಲಿ ಭವ. ಕೂತ್ಕೊಳ್ಳಿ. ಇದು ಬಾಳು ನೋಡು. ಇದು ತಿಳಿದನೆಂದರೂ ತಿಳಿದ ಧೀರನಿಲ್ಲ. ಹಲವು ತನದ ಮೈ ಮರಸುವ ಆಟವಿದು, ನಿಜವೂ ತೋರದಲ್ಲ. ಅಡಿಗರ ಈ ಕವನ ಕೇಳಿದೆಯಾ ಅಲ್ವಾ ಪುಟ್ಟಿ? ಇದು ನನ್ನ ಬಾಳು, ನಾನು ಹೀಗೆ ಬದುಕ್ತೀನಿ, ನನ್ನ ಬಿಟ್ಟರೆ ನನ್ನ ಬಾಳನ್ನ ಬದಲಾಯಿಸೋಕೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದೆಲ್ಲ ದೊಡ್ಡ ಭ್ರಮೆ. ಒಬ್ಬರು ಬಾಳ್ನಲ್ಲಿ ಬೀಸೋ ಒಂದು ಸಣ್ಣ ಗಾಳಿ ಮತ್ತೊಬ್ಬರ ಬದುಕಿನಲ್ಲಿ ದೊಡ್ಡ ಬಿರುಗಾಳಿನೇ ಎಬ್ಬಿಸ್ಬೋದು. ಹಾಗಾಗಿ ನಾವು ಯಾರನ್ನೋ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ವಿಷಯನೇ ಸುಳ್ಳು. ನಾವು ಅವ್ರನ್ನ ಸಹಿಸ್ಕೋತಾ ಇದ್ದೀವಿ ಅಷ್ಟೇನೆ. ಈ ಮಾತನ್ನ ಅರ್ಥ ಮಾಡಿಕೊಂಡು ಬದುಕು ಬಂಗಾರ. ನನ್ಗೆ ಈಗ ಅರ್ಥ ಆಗ್ತಾ ಇದೆಪ್ಪ. ಇಷ್ಟು ದಿನ ಒಂದು ಸಣ್ಣ ಕನಸ್ಗೋಸ್ಕರ ಕೈಯಲ್ಲಿರೋ ಅಮೂಲ್ಯವಾದ ದಿನಗಳನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ.
ಇನ್ನು ಮುಂದೆ ಹಾಗಾಗಲ್ಲಪ್ಪ. ನಿಮ್ಮ ಮಗಳಾಗಿ ಬಾಳೋ ಪ್ರಯತ್ನ ಮಾಡ್ತೀನಿ. ಪುಟಿ, ನೀನು ಯಾವತ್ತೂ ನನ್ನ ಮಗಳೇ. ಗಗನದೊಳು ನೀನು ಸರಿನೇ ಮಾಡು, ತಪ್ಪೇ ಮಾಡು, ಗಗನದೊಳು ಕೋಪ ಇಲ್ಲ ಕಣ. ಮೇಘಗಳ ಕಂಡಾಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ. ನಿನ್ನ ಮುಖದಲ್ಲಿ ನಾನು ಯಾವಾಗಲೂ ಕಾಣೋದು ನನ್ನ ಬಿಂಬ. ಕಂಡಾಗಲೇ ನಲಿಯುತ್ತ ನಿನ್ನ ನವಿಲು ತಪ್ಪು ಸರಿ ಎಲ್ಲವೂ ನಾನು ಮಾಡಿದ್ದು ಅಂತ ನಾನು ಕುಣಿಯುತ್ತಿದೆ. ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ. ನನ್ನ ಮಕ್ಕಳು ನಾನು ಹೇಳಿದ ಹಾಗೆ ಬದುಕಬೇಕು ಅಂತ ಹೇಳುವಂತ ಸ್ವಾರ್ಥಿ ನಾನಲ್ಲ ಕಣ. ಇಲ್ಲಪ್ಪ, ನಿಮ್ಮನ್ನ ಯಾರಾದ್ರೂ ಸ್ವಾರ್ಥಿ ಅಂತ ಕರೆದ್ರೆ ನಿಸ್ವಾರ್ಥ ಅನ್ನೋ ಪದ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ನಿಜ ಹೇಳ್ತೀನಪ್ಪ, ನಿಮ್ಮನ್ನ ನಾನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ಅಪ್ಪ. ನಿಮ್ಮಂತ ಒಬ್ಬ ತಂದೆಯಿಂದ ನಾನು ಏನೆಲ್ಲ ಪಡ್ಕೋಬೋದಾಗಿತ್ತು, ಅದ್ಯಾವುದು ನಾನು ಉಪಯೋಗಿಸ್ಕೊಂಡಿಲ್ಲ. ನಿಮ್ ಪ್ರೀತಿ, ವಿಶ್ವಾಸ, ಅಮ್ಮನ ವಾತ್ಸಲ್ಯ, ಕಾವ್ಯನ ಆತ್ಮೀಯತೆ, ಇದ್ಯಾವುದು ನನಗ್ ಬರ್ಲಿಲ್ಲ. ನಾನೊಬ್ಬ ಕೆಟ್ಟ ಮಗಳಾಗ್ಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸ್ಬಿಡಪ್ಪ. ಇನ್ ಮುಂದೆ ನೀನ್ ಯಾವ ದಾರಿ ತೋರಿಸ್ತೀಯೋ ಅದೇ ದಾರಿಯಲ್ಲಿ ನಡೀತೀನಿ. ಇವತ್ತು ನನ್ನ ಮಗಳು ನನಗೆ ಮತ್ತೆ ಸಿಕ್ಕಾಗಾಯ್ತು ಕಣ. ಹಿಂದೆ ಎಲ್ಲೋ ಕಳೆದು ಹೋಗಿದ್ದ ನನ್ನ ಸಂಸಾರ ಮತ್ತೆ ನನಗೆ ಸಿಕ್ಕಿದಷ್ಟು ಭಾಸ ಆಗ್ತಾ ಇದೆ. ಇಷ್ಟು ಸಾಕು ಕಣ ನನಗೆ. ನೀವೆಲ್ಲ ಹೀಗೆ ಹೊಂದ್ಕೊಂಡು ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು ಅನ್ನೋ ಹಾಗೆ ಇದ್ಬಿಟ್ರೆ ಈ ನಿಮ್ಮ ಅಪ್ಪನಿಗೆ 10 ಆನೆ ಬಲ ಬರುತ್ತೆ. ಮುಂದೆ ಎಂಥದೇ ಸಮಸ್ಯೆ ಬರ್ಲಿ ನಾನು ಎದುರಿಸ್ತೀನಿ ಕಣ ಅದನ್ನ. ಅಪ್ಪ, ನೀವು ನನ್ನ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬೇಡಿ. ಅದೆಲ್ಲ ನಾನು ನನ್ನ ಕೈಯಾರ ಮಾಡ್ಕೊಂಡು ತಪ್ಪುಗಳು ನಾನೇ ಸರಿ ಮಾಡ್ತೀನಿ. ನೀವು ನನ್ನ ಜೊತೆ ಇದ್ರೆ, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದ್ರೆ ನನ್ಗಷ್ಟೇ ಸಾಕು. ಹೌದಪ್ಪ, ನೀವೊಬ್ಬ ತಂದೆಯಾಗಿ ಏನೇನು ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕೊಟ್ಟಿದ್ದೀರಾ. ಇನ್ನೂ ಬೇಕು ಅಂತ ಕೇಳಿದ್ರೆ ಅದು ಅತಿ ಆಸೆ ಆಗುತ್ತಷ್ಟೆ. ನಮಗೆ ನೀವು ಬೇಕಪ್ಪ. ಹೌದಪ್ಪ, ನಮಗೆ ನೀವು ಬೇಕು. ಬಾಳು ನೋಡ ಇನ್ನೇನು ಬೇಡ ನಮಗೆ. ಇದು ಬಾಳು ನೋಡ, ಇದು ಬಾಳು ನೋಡ ಇನ್ನೇನು ಬೇಡ ನಮಗೆ. ಇದೆ ನಾಕ ನೋಡ, ಇದೆ ನರಕ ನೋಡ, ಇದೆ ನಾಕ ನೋಡ, ಇದೆ ನರಕ ನೋಡ, ಇದೆ ಎಲ್ಲ ನಮ್ಮ ಒಳಗೆ. ಇದೆ ನಾಕ ನಾಕ, ಇದೆ ನಾಕ ನಾಕ, ಸಾಕ ನಾಕ ನಮಗೆ, ಸಾಕ ನಾಕ ನಮಗೆ, ಸಾಕ ನಾಕ ನಮಗೆ. ಜಾನಕಿ, ಇವತ್ತಿಗೆ ನನ್ನ ಕನಸು ನನಸಾಯ್ತು ಕಣೆ. ನನಗಿನ್ನೇನು ಬೇಡ. ಅಪ್ಪ, ನಿನ್ ಸೆಂಟಿಮೆಂಟಲ್ ಡ್ರಾಮಾ ಹೀಗೆ ಮುಂದುವರೆದ್ರೆ ಅಲ್ಲಿ ದಿವ್ಯಕ್ಕನ್ ಬಸ್ ಹೊರಟೋಗ್ಬಿಡುತ್ತಷ್ಟೇ. ಹೊರಡೋಣ ಪುಟ್ಟಿ. ದಿವ್ಯಾ, ನಾಳೆ ಹೋದ್ರಾಗಲ್ವೇನೆ? ಇಲ್ಲಮ್ಮ, ಈಗಾಗಲೇ ತಡ ಆಗೋಗಿದೆ. ಕೆಲವು ಲೆಕ್ಕನ ಎಷ್ಟು ಬೇಗ ಚುಕ್ತ ಮಾಡ್ತೀವೋ ಅಷ್ಟು ಬೇಗ ಮಾಡಿದ್ರೆ ಒಳ್ಳೇದು. ಹೊರಡೋಣ ಪುಟ್ಟಿ, ತಡ ಆಗತ್ತೆ. ಹೋಗ್ಬಿಟ್ಟು ಬರ್ತೀನಿ. ಇಲ್ಲಿ ಸುಖವಾಗಿರಮ್ಮ. ಆರೋಗ್ಯ ಜೋಪಾನ. ಅಯ್ಯೋ ಸಾಕು, ಬನ್ರಿ, ಲೇಟ್ ಆಗುತ್ತೆ. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಎಲ್ಲಿಗೂ ಹಾಯಿತೆ.
ನಿನ್ನನು. ಸದಾಶಿವ, ಸೋಮಶೇಖರ, ಅದ್ಯಾಕೋ ಇಲ್ಲಿ ಹೀಗೆ ಕೂತಿದ್ಯಾ? ಏನಿಲ್ಲ, ತೋಟಕ್ಕೆ ಬಂದಿದ್ದೆ. ಯಾಕೋ ಮೇಲುಸಿರು ಬಂದಾಗಾಯ್ತು, ಹಾಗೆ ಕೂತೆ. ಗೊತ್ತಾಯ್ತು, ಮನೆಗೆ ಹೋಗಿದ್ದೆ ನಾನು. ನೀನು ಇಲ್ಲಿ ಇದೆಯಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದೆ. ಯಾರೋ ಹೇಳಿದ್ರು ನಿನ್ನ ಆರೋಗ್ಯ ಸರಿಗಿಲ್ವಂತೆ. ಏನಾಯ್ತು? ಅಂಥದ್ದೇನಿಲ್ಲ ಕಣ. ನಡಿ ಮನೆಗೆ ಹೋಗಿ ಮಾತಾಡೋಣ. ಈಗಲೇ ಏದುಸಿರು ಬಿಡ್ತಿದ್ಯಾ? ಈಗ ಮನೆಗೆ ಬೇರೆ ಹೋಗ್ಬೇಕಾ ತಿರ್ಗಾ? ಇಲ್ಲೇ ಮಾತು ಮುಗಿಸ್ಬಿಡೋಣ ಬಿಡು. ಸರಿ, ಕೂತ್ಕೊ ಬರ್ತೀನಿ. ಮೊದಲು ಕೂತ್ಕೋ. ಏನ್ ಸಮಾಚಾರ? ಸದಾಶಿವ, ನನ್ನ ನಿನ್ನ ನಡುವೆ ಏನು ಬೇಕಾದ್ರೂ ಇರ್ಬೋದಯ್ಯ. ಆದ್ರೆ ನಾವಿಬ್ರು ಬಂಧುಗಳು ಅನ್ನೋದನ್ನ ಮರಿಬಾರ್ದಲ್ವಾ? ವ್ಯವಹಾರದ ವಿಷಯ ಬೇರೆ ಕಣಯ್ಯ. ಅರ್ಥವಾಯ್ತು ಕಣ ಸೋಮಶೇಖರ. ಆದಷ್ಟು ಬೇಗ ನೀನು ಹಣ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಹಣಕ್ಕಿಷ್ಟು ಬೆಂಕಿ ಹಾಕ. ನನ್ನನ್ನೇನು ನೀನು ಬ್ರಹ್ಮರಾಕ್ಷಸ ಅನ್ಕೊಂಡ್ಬಿಟ್ಟಿದ್ಯೇನಯ್ಯ? ಅವತ್ತೇನೋ ಹಣದ ಮುಗ್ಗಟ್ಟಿತ್ತು, ನನಗೂ ತಲೆ ಕೆಟ್ಟಿತ್ತು, ಬಂದೆ ಬಾಯಿಗೆ ಬಂದಂಗೆ ಮಾತಾಡಿದೆ. ಅದನ್ನೇ ನೀನು ತಲೆಗೆ ಹಚ್ಕೊಂಡ್ಬಿಡದ? ಸದಾಶಿವ, ದಿವ್ಯ ಕಾವ್ಯ ನಿನಗೆ ಹೇಗೋ ನನಗೂ ಹಾಗೆ ಕಣಯ್ಯ. ಅಲ್ಲಯ್ಯ, ದಿವ್ಯನ ಮದುವೆ ಆದಾಗ ನಾನಿದು ಬೇರೆಯವ್ರ ಮನೆ ಮದುವೆ ಅಂತಾರಲ್ಲ ಅನ್ಕೊಂಡ. ನಮ್ಮನೆ ಮದುವೆ ಅಂತ ಓಡಾಡ್ಲಿಲ್ವಾ ನಾನು? ಏನಾದ್ರೂ ಉಂಟೆ? ನಾನು ಆ ಥರ ಯಾವತ್ತೂ ಹೇಳೇ ಇಲ್ಲ ಕಣ. ಅದಕ್ಕೆ ಒಂದು ವಿಷಯ ಹೇಳಿ ಹೋಗೋಣ ಅಂತ ಬಂದೆ. ನೋಡು, ದಿವ್ಯನ ಮದುವೆಗೆ ನಾನು ಎಷ್ಟಾದ್ರೂ ಹಣ ಖರ್ಚು ಮಾಡಿರ್ಬೋದಯ್ಯ. ಅದು ನನ್ನ ಮನೆ, ನನ್ನ ಮಗಳ ಮದುವೆ ಅನ್ಕೊಂಡು ಖರ್ಚು ಮಾಡಿರ್ತೀನಿ. ನೀನ್ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ನನಗೆ ದಿವ್ಯ, ಕಾವ್ಯ, ರೋಹಿಣಿ ಬೇರೆ ಅನ್ಕೊಂಡಿದ್ಯಾ? ನನಗೆ ಮೂವರು ಒಂದೇ ಕಣಯ್ಯ. ಅಯ್ಯಯ್ಯೋ, ಬಹಳ ದೊಡ್ಡ ಮಾತಾಡ್ಬಿಟ್ಟೆ ಕಣ. ಮದುವೆ ಅಂದ್ಮೇಲೆ ಸಾಕಷ್ಟು ಹಣ ಖರ್ಚಾಗೇ ಆಗತ್ತೆ. ನನಗೆ ಅರ್ಥವಾಗತ್ತೆ ಕಣೋ. ಹಣದ ವಿಷಯ ಮಾತಾಡೋದು ಬೇಡಯ್ಯ ಸದಾಶಿವ. ಈ ವರ್ಷ ನಿನ್ಗೆ ಒಳ್ಳೆ ಫಸಲು ಬಂದು 4 ಕಾಸು ಹೆಚ್ಚಿಗೆ ಬಂದು ನನಗೆ ಕೊಡಬೇಕು ಅನ್ಸಿದ್ರೆ ಕೊಡಯ್ಯ. ನನ್ನನ್ನೇನು ಹೊರಗ್ನೋನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸೋಮಶೇಖರ, ನನಗೆ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ. ನನ್ನ ಬಾಯಿನೇ ಕಟ್ಟಾಕ್ಬಿಟ್ಟೆ ನೀನು. ಇಲ್ಲ ಸದಾಶಿವ, ನಿನ್ನ ದೊಡ್ಡತನಕ್ಕೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಮಗಳು ಮಾಡಿರೋ ಉಪಕಾರ ನೆನೆಸ್ಕೊಂಡ್ಬಿಟ್ರೆ ನನ್ನ ಕಣ್ಣಲ್ಲಿ ನೀರು ಬರಲ್ಲಯ್ಯ.